ಇನ್ನು ಭಾರತದಲ್ಲಿ ಹುಟ್ಟಿ ಬಾಂಗ್ಲಾದಲ್ಲಿ ಪ್ರಧಾನಿಯಾದ ಖಲೀದಾ 15ನೇ ವಯಸ್ಸಿಗೆ ಮದುವೆ, 35ನೇ ವಯಸ್ಸಿಗೆ ವಿಧವೆ, 45ನೇ ವಯಸ್ಸಿಗೆ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿ. 3 ಬಾರಿ ಬಾಂಗ್ಲಾ ಪ್ರಧಾನಿ ಹುದ್ದೆಗೇರಿದ್ದ ಖಲೀದಾ, ನ್ಯಾಷನಲಿಸ್ಟ್ ಪಕ್ಷದ ಮುಖ್ಯಸ್ಥೆಯಾಗಿರುವ ಖಲೀದಾ, ಮಿಲಿಟರಿಯ ಅಧಿಕಾರಿಯ ಪತ್ನಿಯಾಗಿ ಮನೆ ವಾರ್ತೆ ನೋಡಿಕೊಂಡಿದ್ದ ಖಲೀದಾ, ರಾಜಕೀಯದ ಗಂಧ ಗಾಳಿಯಿಂದ ದೂರವೇ ಉಳಿದಿದ್ದ ಖಲೀದಾ, ತನ್ನ ಪತಿ ಹತ್ಯೆಯಾದ ಬಳಿಕ ಖಲೀದಾ ಅನಿವಾರ್ಯವಾಗಿ ರಾಜಕೀಯಕ್ಕೆ ಎಂಟ್ರಿ ಆಗಬೇಕಾಗಿ ಬಂತು. ನೋಡಿ, ಭಾರತದಲ್ಲಿ ಹುಟ್ಟಿ ಅದಾದ ನಂತರ ಅಖಂಡ ಭಾರತದಿಂದ ತುಂಡರಿಸಲ್ಪಟ್ಟ ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಮದುವೆಯಾಗಿ, ಅದಾದ ನಂತರ ಮದುವೆಯಾದ 10 ವರ್ಷಕ್ಕೆ ವಿಧವೆಯಾದ ನೋಡಿ, ಅವರು ರಾಜಕೀಯಕ್ಕೆ ಬಂದಿರೋದೇ ಒಂದು ರಣರೋಚಕ. ತಂದೆ ನಿಧನದ ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕಾದ ಅನಿವಾರ್ಯತೆ ಬಂತು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಆ ದೇಶವನ್ನಾಳುವ ಪ್ರಧಾನಿಯಾದರು. ಭಾರತದಲ್ಲಿ ಹುಟ್ಟಿ ಬಾಂಗ್ಲಾದಲ್ಲಿ ಪ್ರಧಾನಿಯಾದ ಖಲೀದಾ 15ನೇ ವಯಸ್ಸಿಗೆ ಮದುವೆ, 35ನೇ ವಯಸ್ಸಿಗೆ ವಿಧವೆ, 45ನೇ ವಯಸ್ಸಿಗೆ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿ. 3 ಬಾರಿ ಬಾಂಗ್ಲಾ ಪ್ರಧಾನಿ ಹುದ್ದೆಗೇರಿದ್ದ ಖಲೀದಾ, ನ್ಯಾಷನಲಿಸ್ಟ್ ಪಕ್ಷದ ಮುಖ್ಯಸ್ಥೆಯಾಗಿರುವಂಥ ಖಲೀದಾ, ಮಿಲಿಟರಿ ಅಧಿಕಾರಿಯ ಪತ್ನಿಯಾಗಿ ಮನೆ ವಾರ್ತೆ ನೋಡಿಕೊಂಡಿದ್ದ ಖಲೀದಾ, ರಾಜಕೀಯದ ಗಂಧ ಗಾಳಿಯಿಂದ ದೂರವೇ ಉಳಿದಿದ್ದ ಖಲೀದಾ, ಏನು ತನ್ನ ಬಳಿ ಅಥವಾ ತನ್ನ ಪತಿ ಹತ್ಯೆಯಾದ ಬಳಿಕ ಖಲೀದಾ ಅನಿವಾರ್ಯವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕಾಗಿ ಬಂತು. ಈಗ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಬಾಂಗ್ಲಾ ಈಗಾಗಲೇ ಒಂದು ಮಾಜಿ ಪ್ರಧಾನಿಯನ್ನು ಕಳೆದುಕೊಂಡಿದೆ, ಅರ್ಥಾತ್ ನಿಧನರಾದರು. ಇನ್ನು ಅಲ್ಲಿನ ಈ ಹಿಂದೆ ಇದ್ದಂತಹ ಪ್ರಧಾನಿಯ ವಿರುದ್ಧ ಅಮಾನವೀಯವಾದ ಕೃತ್ಯದ ಆರೋಪದ ಮೇಲೆ ಜೀವಾವಧಿ ಶಿಕ್ಷೆ ಮತ್ತು ಗಲ್ಲು ಶಿಕ್ಷೆ, ಎರಡೂ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಇಂತಹ ಸಂದರ್ಭದಲ್ಲಿ ಯೂನುಸ್ ಸರ್ಕಾರ ಬಾಂಗ್ಲಾದಲ್ಲಿ ಆಡಳಿತ ನಡೆಸ್ತಾ ಇದೆ. ದಿನಕ್ಕೊಬ್ಬ ಅನ್ಯ ಧರ್ಮದ ಹಿಂದೂ ನಾಯಕರುಗಳನ್ನು ಕತ್ತರಿಸಿ ಕೊಲ್ಲುವಂತಹ ಪ್ರವೃತ್ತಿ, ಕುಕೃತ್ಯ ಅಲ್ಲಿ ನಡೀತಾ ಇದೆ. ಹೀಗೆಲ್ಲ ಇರ್ತಕ್ಕಂತಹ ಬಾಂಗ್ಲಾದೇಶದಲ್ಲಿ ಒಂದು ಕಡೆ ಜೆನ್ಜಿ ತರಹದ ಪ್ರೊಟೆಸ್ಟ್ಗಳು ನಡೀತಾ ಇದೆ, ಹಿಂಸಾಚಾರ ನಡೀತಾ ಇದೆ. ಅಲ್ಲಿ ಕೆಲ ದೇವಸ್ಥಾನಗಳ ಮೇಲೆ, ಚರ್ಚ್ಗಳ ಮೇಲೆ, ಮಸೀದಿಗಳ ಮೇಲೆ ಕಲ್ಲು ತೂರಾಟಗಳು ನಡೀತಾ ಇದೆ. ಧರ್ಮದ ಹೆಸರಿನಲ್ಲಿ ದಾಂಧಲೆಗಳು ನಡೀತಾ ಇದೆ. ಹೀಗೆಲ್ಲ ನಡೆಯುತ್ತಿರ್ತಕ್ಕಂತಹ ಬಾಂಗ್ಲಾ, ಈಗ ಬಾಂಗ್ಲಾದ ಸ್ಥಿತಿ ನಿಜಕ್ಕೂ ಕೂಡ ಅತಂತ್ರ ಸ್ಥಿತಿಯಲ್ಲಿದೆ. ಜನರು ಗೊಂದಲ, ಆತಂಕದಲ್ಲಿದ್ದಾರೆ. ಯಾವ ಸರ್ಕಾರ ಬಂದರೂ ಕೂಡ ಅಲ್ಲಿನ ಗಲಭೆಗಳು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಒಟ್ಟಾರೆ ಬಾಂಗ್ಲಾ ಜಾಗತಿಕವಾಗಿ ಚರ್ಚೆಯಲ್ಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.